ಅಲ್ಲ, ನನಗೆ ಒಂದು ಸ್ವಲ್ಪ ಹಿಂಟ್ ಆದರೂ ಗೊತ್ತಾಗ್ಲಿಲ್ವೇ ಈ ರೋಡ್ ಹಿಂಗೈತೆ ಅಂತ. ಅಯ್ಯೋ, ಯಾರ ಲಾರಿ ಸೀದಾ ಒಳಗೆ ಬಿಟ್ಟವ್ರೆ. ಓಹೋ, ಇವನು ಯಾರೋ ಶಿಷ್ಯ ಸರಿ ಸ್ಪೀಡ್ ಹೊಡಿತವನೆ. ಹಾಯ್, ಹಲೋ, ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಟೈಮ್ ಎಷ್ಟು ಅಂತಂದರೆ 5:21. ಆ್ಯಕ್ಚುಲಿ ಬೇಗ ಹೊರಡಬೇಕಿತ್ತು. ಯಥಾ ಪ್ರಕಾರ ಲೇಟಾಗಿ ಹೊರಡ್ತಾ ಇದ್ದೀನಿ. ಲಾಸ್ಟ್ ನಾನು ಸಿಗಂದೂರು ಅನ್ಸುತ್ತೆ ಹೋಗಿದ್ದು. ಸಿಗಂದೂರು ಆದಮೇಲೆ ನಾನು ವೀಡಿಯೋನೇ ಮಾಡಿಲ್ಲ. ಇವಾಗ ಮತ್ತೆ ಮೋಟೋ ವ್ಲಾಗಲ್ಲಿ ವೀಡಿಯೋ ಮಾಡೋಂಗಾಯ್ತು. ಸೊ ಇವತ್ತು ಡೇಟ್ ಎಷ್ಟು ಅಂತ ನೋಡಿದ್ರೆ 25. ಆ್ಯಕ್ಚುಲಿ ಈ ಟ್ರಿಪ್ ಬಂದ್ಬಿಟ್ಟು ನನಗೆ ತುಂಬ ಸ್ಪೆಷಲು. ಯಾಕೆ ಅಂದರೆ ಇದೇ ನನ್ನ ಫಸ್ಟು ಲಾಂಗೆಸ್ಟ್ ಸೋಲೋ ರೈಡು. ನಾನು ಇದುವರೆಗೂ ಈ ಥರ ಲಾಂಗೆಸ್ಟ್ ಯಾವತ್ತೂ ಮಾಡಿಲ್ಲ. ಇದೇ ಫಸ್ಟ್ ಟೈಮು. ನೋಡೋಣ ಹೆಂಗಿರುತ್ತೆ ಅಂತ. ಆ್ಯಕ್ಚುಲಿ ಈ ಟ್ರಿಪ್ಪಿಗೆ ಬರಬೇಕಿತ್ತು ತುಂಬ ಜನ, ಒಂದು 3 ಬೈಕ್ ಆದರೂ ಬರಬೇಕಿತ್ತು. ಬಟ್ ಏನು ಮಾಡ್ತೀರಾ, ಟೈಮು ಮ್ಯಾಚ್ ಆಗೋಲ್ಲ. ಸೊ ನಮಗೆ ಕೆಲಸ ಇದ್ದಾಗ ಅವರು ಪಾಪ ಕರೀತಾರೆ, ನಮಗೆ ಹೋಗೋಕ್ಕಾಗಲ್ಲ. ನಾವು ಕರೆದಾಗ ಅವ್ರಿಗೆ ಕೆಲಸ ಇರುತ್ತೆ. ಸೊ ಹಂಗಾಗಿ ಅವ್ರು ಯಾರೂ ಬರೋಕ್ಕಾಗಲಿಲ್ಲ. ಸೊ ನನಗೆ ಬೇರೆ ಮತ್ತೆ ಇದು ಬಿಟ್ಟರೆ ಯಾವಾಗ ಹೋಗ್ತೀವೋ ಏನೋ ಅಂತ ಹೇಳಿ ನಾನು ಸುಮ್ಮನೆ ಪ್ಲ್ಯಾನ್ ಮಾಡಿ ಹೊರಟಿದ್ದೀನಿ. ನೋಡೋಣ ಹೆಂಗಾಗತ್ತೆ ಟ್ರಿಪ್ಪು ಅಂತ. ಏನೋ ನನ್ನ ಬೈಕ್ ಒಂದು ಕೈ ಕೊಡಬಾರ್ದು, ಯಾಕೆಂದರೆ ಸೋಲೋ ಹೋಗ್ತಿರೋದಲ್ಲ. ಬೈಕ್ ಕೈ ಕೊಟ್ರೆ ಸ್ವಲ್ಪ ತಲೆನೋವು. ಒಂಥರ ಇದು ವಿಚಿತ್ರ ರೈಡ್ ಇದು. ನನಗೆ ಬಂದ್ಬಿಟ್ಟು ಹೆಂಗೆ ಅಂದರೆ ಡೆಸ್ಟಿನೇಷನ್ನು, ಆ ಪ್ಲೇಸು, ಆ ಥರ ಎಲ್ಲ ನನಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ. ನನಗೆ ಹೆಂಗೆ ಅಂದರೆ ಜಸ್ಟ್ ಆ ರೂಟಲ್ಲಿ ಗಾಡಿನ ಹೊಡಿಬೇಕಷ್ಟೆ ಥ್ರೂ ಔಟು. ನನಗೆ ಪ್ಲೇಸ್ ನೋಡಿದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಆ ಥರ ಎಲ್ಲ ಇಲ್ಲ ನನಗೆ. ಇದು ಬಂದು ನಾನು ಹೆಂಗೆ ಪ್ಲ್ಯಾನ್ ಮಾಡಿದೆ ಅಂದರೆ, ಲಾಸ್ಟ್ ಟೈಮ್ ನಾವು ಕೋಸ್ಟಲ್ ರೈಡ್ ಹೋಗಿದ್ವಿ. ಕೋಸ್ಟಲ್ ರೈಡ್ ಹೋದಾಗ ಆ ಕನ್ನೂರ್ ಹತ್ರ ಬಂದ್ಬಿಟ್ಟು ಒಂದು ಡ್ರೈವ್-ಇನ್ ಬೀಚ್ ಅಂತ ಬರುತ್ತೆ. ಸೊ ಆ ಡ್ರೈವ್-ಇನ್ ಬೀಚ್ಗೆ ನಮಗೆ ಹೋಗೋಕ್ಕಾಗಲಿಲ್ಲ. ಎಷ್ಟು ಕಷ್ಟಪಟ್ಟರು ಟೈಮ್ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಆ ಕಡೆ ಸುಮ್ಮನೆ ಹೋಗಲಿಲ್ಲ, ಬೇಡ ಅಂತ ಹೇಳಿ ಹಿಂಗೆ ಹೋಗ್ಬಿಟ್ವಿ. ನನಗೆ ಅವಾಗಿಂದನೂ ಅದಕ್ಕೆ ಹೋಗಬೇಕು ಅಂತ ಭಾಳ ಆಸೆ. ಆ ಡ್ರೈವ್-ಇನ್ ಬೀಚ್ ಬಂದು ನಿಯರ್ ಕಣ್ಣೂರು ಹತ್ರ ಬರುತ್ತೆ. ನಮ್ಮ ಬೆಂಗಳೂರಿಂದ ನಿಯರ್ಲಿ ಒಂದು 350-360 ಕಿಲೋಮೀಟ್ರ್ ಆಗುತ್ತೆ ಅನಿಸುತ್ತೆ. ಬಟ್ 360 ಕಿಲೋಮೀಟರ್ಸ್ಗೆ ಟೈಮ್ ಅಂತ ನೋಡಿದ್ರೆ ಒಂದು 8.5 ಗಂಟೆ ತೋರಿಸ್ತಾ ಇದೆ ಗೂಗಲ್ ಮಾತಾ. ಆ 8.5 ಗಂಟೆ. ಸೊ ನಿಮಗೆ ಗೊತ್ತಿರುತ್ತೆ, ಆ ಕಣ್ಣೂರು ಅಂದರೆ ಇಲ್ಲಿಂದ ಕಣ್ಣೂರಿಗೆ ಹೋಗೋಕ್ಕೆ ಫಾರೆಸ್ಟ್ ಏರಿಯಾನೇ ಇರುತ್ತೆ. ಸೊ ರೋಡೆಲ್ಲ ಬಂದು ಸಿಕ್ತಾಗೆ ಇರುತ್ತೆ, ನ್ಯಾಷನಲ್ ಹೈವೇನೇ ಸಿಕ್ಕಾಗಿರುತ್ತೆ ಆ ಕಡೆ ಎಲ್ಲ. ಸೊ ಅದಕ್ಕೆ ಅಷ್ಟು ಟೈಮು. ನೋಡೋಣ ಎಷ್ಟೊತ್ತಿಗೆ ಹೋಗ್ತೀವಿ ಅಂತ. ನಾನು ಬಂದುಬಿಟ್ಟು ಈಗ ಹೆಂಗಿದ್ರು ಮೈಸೂರು ಮೇಲೆ ಹೋಗ್ಬೇಕಲ್ಲ, ನಾನು ಆ ಕಡೆ ಸರ್ವಿಸ್ ರೋಡ್ ತೊಗೊಳಲ್ಲ, ಈ ಕಡೆ ಕನಕಪುರ ಮೇಲೆ ಹೋಗೋಣ ಅಂತ, ಕನಕಪುರ ಮಳವಳ್ಳಿ ಆ ಕಡೆ ಮೇಲೆ ಹೋಗೋಣ ಅಂತ ನೋಡ್ತಾ ಇದ್ದೀನಿ. ಅದಕ್ಕೆ ಈಗ ವಿಧಾನಸೌಧ ಹೋಗಿ ಅಲ್ಲಿಂದ ಹೋಗೋಣ ಅಂತ. ಯಾಕಂದರೆ ಲಾಸ್ಟ್ ಟೈಮು ನಾವು ಕನಕಪುರ ಮೇಲೆ ಒಂದು 2 ಪ್ಲೇಸ್ ಹೋಗಿದ್ವಲ್ಲ, ನನಗೆ ಸ್ವಲ್ಪ ರೂಟ್ ಗೊತ್ತು, ಅಲ್ಲಿಂದ ಅಲ್ಲಿಗೆ ಆರಾಮಾಗಿ ಹೋಗ್ಬೋದಲ್ಲ ಅಂತ ನಾನು ಅದಕ್ಕೆ ಹಂಗೆ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ನೋಡೋಣ ಹೆಂಗೆ ಆಗುತ್ತೆ ಅಂತ. ಸೊ ಇವಾಗ ನಾವು ವಿಧಾನಸೌಧದ ಮುಂದೆ ಇದ್ದೀವಿ. ಸೊ ಇಲ್ಲಿಂದ ಸ್ಟಾರ್ಟ್ ರೈಡು. ಯಾರೂ ಇಲ್ಲ, ನಾನು ಒಬ್ಬನೇ. ನಾನು ಅವರೇ ಹೇಳ್ದಂಗೆ ಸೋಲೋನೆ. ಸೊ ಇಲ್ಲಿಂದ ಕನಕಪುರಕ್ಕೆ ಹಾಕಿದ್ದೀನಿ. ಸೊ ಕನಕಪುರಕ್ಕೆ 1 hour 13 minutes ತೋರಿಸ್ತದೆ. ಮೇ ಬಿ 1 ಅವರಲ್ಲಿ ಹೋಗ್ಬೋದು ಅಂದ್ಕೋತೀನಿ. ಸೊ ಅಲ್ಲಿಂದ ನೆಕ್ಸ್ಟು ಡ್ರೈವ್-ಇನ್ ಬೀಚ್ಗೆ ಮ್ಯಾಪ್ ಹಾಕಬೇಕು. ಅಲ್ಲಿ ಯಾರೋ ಕಪ್ಪಲ್ಲು ಫೋಟೋ ತಗೋತಾ ಇದ್ದಾರೆ. ಆ್ಯಕ್ಚುಲಿ ಹುಡುಗ ಗಾಡಿ ಮೇಲೆ ಕುತ್ಕೊಂಡು ಫೋಟೋ ತೆಗ್ಸ್ಕೊತಾ ಇದ್ದಾನೆ, ಹುಡುಗಿ ಫೋಟೋ ತಗೊಳ್ತಾ ಇದೆ. ನಮ್ಮ ಹುಡುಗರು ಎಲ್ಲೋದ್ರೂ ಗಾಡಿ ಜೊತೆ ಫೋಟೋ ತಗೊಳ್ಳೋದು ಬಿಡೋಲ್ಲ. ಪಕ್ಕದಲ್ಲಿ ಹುಡುಗಿನೇ ಇದ್ರೂ ಹುಡುಗಿಗೆ ಅಲ್ಲಿ ಫೋನ್ ಕೊಟ್ಟು ಫೋಟೋ ತೆಗಿಸ್ತಿದ್ದಾರೆ ಅವರು. ಸೊ ಈಗ ಜಸ್ಟು ಕನಕಪುರ ರೀಚ್ ಆದ. ಇಲ್ಲಿಂದ ಡೈರೆಕ್ಟು ಬೀಚ್ ಏನಿದೆ ಅಲ್ವಾ, ಡ್ರೈವ್-ಇನ್ ಬೀಚ್. ಸೊ ಅಲ್ಲಿಗೆ ಮ್ಯಾಪ್ ಹಾಕಿದ್ದೀನಿ. 277 ಕಿಲೋಮೀಟರ್ ಇದೆ. ಗೂಗಲ್ ಮಾತಾ 6 hours ತೋರಿಸ್ತಾ ಇದೆಯಪ್ಪ. ನೋಡೋಣ ಎಷ್ಟೊತ್ತಿಗೆ ಹೋಗ್ತೀವಿ ಅಂತ. ಇಲ್ಲ ಮುಂದೆ ನೋಡ್ರಿ ಎಷ್ಟು ಜನ ಬೈಕರ್ಸ್ ಹೋಗ್ತಾರೆ, ಒಂದೇ ಗ್ರೂಪ್ ಅನ್ಸುತ್ತೆ. ಓ ಇದೇನು ಎಲ್ಲರೂ ಸೆಂಟ್ರ್ ಹಾಕೊಂಡ್ಬಿಟ್ರಲ್ಲ. ಟೀ ಕುಡಿಯೋಕೆ ನಾವು ಈಗ ಟೈಮ್ ಬಂದು 9 ಗಂಟೆ. ಸ್ಟ್ರೈಟ್ ಹೋದ್ರೆ ಮೈಸೂರು. ಬಟ್ ನಾವು ಮೈಸೂರು ಒಳಗೆ ಹೋಗಲ್ಲ. ಇದ್ಯಾವುದೋ ಒಂದು ಮೈಸೂರಿಂದ ಔಟರ್ನೇ ರೋಡ್ ತೋರಿಸ್ತದೆ. ಇನ್ನು ಇರೋದೇ 192 ಕಿಲೋಮೀಟ್ರು.
ಬಟ್ ಅವರ್ ಎಷ್ಟು ಅಂದರೆ 4.5 ಗಂಟೆ ಅಂತ. ಹಾಂ, ಹೆಂಗಿದೆಯೋ ಏನೋ ರೋಡು ಗೊತ್ತಿಲ್ಲ. ಈಗ ಫಾರೆಸ್ಟ್ ಒಳಗೆ ಎಂಟ್ರಿ ಆಗ್ತಾ ಇದ್ದೀವಿ. ಮೋಸ್ಟ್ಲಿ ಬೆಳಗ್ಗೆ ಬೇಗ ಬಂದಿದ್ರೆ ಆನೆ ನೋಡ್ಬೋದಿತ್ತು ಅನಿಸುತ್ತೆ. ಆಲ್ರೆಡಿ ಆಯ್ತು, ಈಗ 11 ಗಂಟೆ ಆಯಿತು. ನೋಡೋಣ ಎಲ್ಲರೂ ಸಿಗುತ್ತಾ ಆನೆ ಅಂತ. ಎಚ್ಚರಿಕೆ, ಕಾಷನ್, ವನ್ಯಜೀವಿಗಳು ರಸ್ತೆ ದಾಟುತ್ತಿವೆ. ವಂದನೆಗಳು, ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ. ಕರೆಕ್ಟ್, ನಾನು ಆವಾಗಲೇ ಎಂಟ್ರಿ ಆದಾಗ ಇದೇ ಇತ್ತು. ಓಕೆ, ಇಷ್ಟನಾ? ಫಾರೆಸ್ಟ್ ಏರಿಯಾ ಇನ್ನೂ ಇದೆಯೋ ಏನೋ ಗೊತ್ತಿಲ್ಲ. ನೋಡೋಣ ಮುಂದೆ ಅವರ ಸಿಗುತ್ತಾ ಅಂತ. ರೋಡ್ ಮಾತ್ರ ಸಾಕಾಗಿದೆ. ಇನ್ನು 30 ಕಿಲೋಮೀಟ್ರ್ ಇದೇ ಥರ. ಯಾರ್ಯಾರು ನೆಕ್ಸ್ಟ್ ಬರೋರಿದ್ರೆ ಯೋಚನೆ ಮಾಡ್ಕೊಂಡು ಬರ್ರಪ್ಪ. ಈ ರೋಡ್ ಮಾತ್ರ ಫುಲ್ಲು ಹೋಗ್ಬಿಡಿದೆ. ಮೋಸ್ಟ್ಲಿ ಅಲ್ಲಿ ಸೆಂಟ್ರ್ ಸ್ವಲ್ಪ ಗುಂಡಿ ಇತ್ತು ಅನಿಸುತ್ತೆ. ಫುಲ್ ಎಲ್ಲ ತೆಗೆದು ರೋಡೆಲ್ಲ ಮತ್ತೆ ಹೊಸ್ದಾಗಿ ಮಾಡ್ತಾರೆ ಅನ್ಸುತ್ತಿದ್ದು. ಪಾಪ ನಾನು ರೋಡ್ ನೋಡಿ ಮ್ಯಾಪಲ್ಲಿ ಒಳ್ಳೆ ಕರ್ವ್ಸ್ ಇರುತ್ತೆ, ಕ್ಲೀನಾಗಿ ಆಟ ಆಡಿಸ್ಬೋದು ಗಾಡಿನ ಅಂತ ಬಂದರೆ ಟ್ವಿಸ್ಟ್ ಮೇಲೆ ಟ್ವಿಸ್ಟು. ಕೇರಳ ಬಸ್ಸು ಅಂತ ಕಾಣಿಸ್ತಪ್ಪ ಈಗ. ಅಲ್ಲೋಯ್ತು ನೋಡ್ರಿ ಹಿಮಾಲಯನ್, ಅದು ಬೆಸ್ಟ್ ಈ ರೋಡಿಗೆ. ಇನ್ನೊಂದು ಕೇರಳ ಬಸ್ಸು, ಮಲಬಾರ್. ಇನ್ನೂ ಹಳೆ ಬಸ್ಗಳನ್ನ ಹಿಡ್ಕೊಂಡವ್ರಲ್ಲ ಅವರು. ವಾ, ಅಲ್ಲ ನನಗೆ ಒಂದು ಸ್ವಲ್ಪ ಹಿಂಟಾದರೂ ಗೊತ್ತಾಗ್ಲಿಲ್ವೇ ಈ ರೋಡ್ ಹಿಂಗೈತೆ ಅಂತ. ಸಿಗಾಕೊಂಡ ಅನ್ಯಾಯವಾಗಿ ಬಂದು ಸಿಗಾಕೊಂಡ್ಬಿಟ್ನಲ್ಲಪ್ಪ. ಓಹೋ, ಬೆಳಗ್ಗೆ ಮಂಜು ಬಿದ್ದಾಗ ಫುಲ್ಲು ಕ್ಲೌಡ್ ಇದಾಗತ್ತಲ್ಲ, ಆ ಥರ ಧೂಳು ಫುಲ್ಲು ಸೇರ್ಕೊಂಡು ಇಲ್ಲಿ ರೋಡೇ ಕಾಡ್ತಾ ಇಲ್ಲ. ಅಪ್ಪ, ಯಾರಾದರೂ ಬೈಕಲ್ಲಿ ಈ ಕಡೆ ಬರೋರಿದ್ರೆ ಸ್ವಲ್ಪ ನೋಡ್ಕೊಂಬರ್ರಪ್ಪ. ನಾನು ಆ್ಯಕ್ಚುಲಿ ಗೂಗಲ್ ಮ್ಯಾಪಲ್ಲಿ ನೋಡಿದೆ, ಮತ್ತು ಚೆನ್ನಾಗಿರುತ್ತೆ ಅಂದ್ಕೊಂಡೆ, ಉಲ್ಟಾ ಹೊಡೀತು. ನಾನು ಆ್ಯಕ್ಚುಲಿ ಈ ರೋಡ್ ನೋಡಿ ಒಳ್ಳೆ ಕರ್ವಿಂಗ್ಸ್ ಇರುತ್ತೆ, ಕ್ಲೀನಾಗಿ ಗಾಡಿನ ಮಲಗಿಸಾಡ್ಬೋದು ಹಂಗೆ ಹಿಂಗೆ ಅಂದ್ಕೊಂಡೆ. ನೋಡಿದ್ರೆ ಮಲಗಿಸೋದಲ್ಲ, ನೆಟ್ಟಿಗೆ ಓಡಿಸೋದಕ್ಕೆ ಆಗ್ತಾಯಿಲ್ಲ. ಅಯ್ಯೋ, ಈ ಕಾರ್ನವ್ರು ಬೇರೆ. ಈಗ ಸ್ವಲ್ಪ ರೋಡು ಚೆನ್ನಾಗಿದೆ ಅಂದರೂ ಅಲ್ಲಿ ಸೆಂಟ್ರಲ್ ಕಿತ್ತೋಗ್ಬಿಟ್ಟಿದೆ. ಈ ಥರ ಮಲ್ಸಾಡೋಕ್ಕೆ ಸೂಪರ್ ಲೊಕೇಶನ್ ನೋಡಿ. ಅಯ್ಯೋ, ಯಾರೋ ಲಾರಿ ಸೀದಾ ಒಳಗೆ ಬಿಟ್ಟವ್ರೆ. ಕಂಟ್ರೋಲ್ ಸಿಕ್ಕಿಲ್ಲ ಅನಿಸುತ್ತೆ. ಈ ಥರ ಕರ್ವ್ ಸಿಕ್ಬಿಟ್ರೆ ಒಳ್ಳೆ ಬೆಂಡ್ ಮಾಡ್ಬೋದು ಗಾಡಿನ. ನನಗೆ ಆ್ಯಕ್ಚುಲಿ ಸ್ಟ್ರೈಟ್ ರೋಡ್ಗಿಂತ ಈ ಥರ ಕರ್ವ್ಸೇ ಭಾಳ ಇಷ್ಟ. ಇದರಲ್ಲಿ ಸ್ಲೀಪರ್ ಕ್ಲಚ್ಚು ಮತ್ತು ಇಲ್ಲಿ ನೋಡಿ ಹಿಂಗೆ ತಪ್ಸೆಲ್ಲ ಓಡಿಸ್ಬೋದು. ಸ್ಲೀಪರ್ ಕ್ಲಚ್ಚು ಮತ್ತು ಕ್ವಿಕ್ ಶಿಫ್ಟರು, ಟ್ರ್ಯಾಕ್ಷನ್ ಕಂಟ್ರೋಲ್ ಅಂತ ಏನಿಲ್ಲ, ಬಟ್ ಇದೆರಡು ಇರೋದಕ್ಕೆ ಒಳ್ಳೆ ಆಟ ಆಡ್ಬೋದು ಗಾಡಿನ. ಕರ್ವ್ಸ್ ಮಾತ್ರ ಸೈಕಾಗಿದ್ದಾವೆ. Hey. ಪ್ರಾಣಿ ರಸ್ತೆ ದಾಟುತ್ತದೆ. ಇನ್ನು 16 ಕಿಲೋಮೀಟ್ರ್ ಇದೇ ಥರ. ಆಮೇಲೆ ನಾರ್ಮಲ್ ಅನ್ಸುತ್ತೆ, ಮೇ ಬಿ ಇಲ್ಲಿಂದಾನೇ ನಾರ್ಮಲ್ ಇರಬೇಕು. ಹಬ್ಬ, ಇನ್ನೂ 1.5 ಗಂಟೆ ತೋರಿಸಿದೆ ಗೂಗಲ್ ಮಾತಾ. ಹಬ್ಬ,
ಆ್ಯಕ್ಚುಲಿ ಫುಲ್ಲು ಕರುಸೆ ಇದ್ದಿದ್ರೆ ಚೆನ್ನಾಗಿರೋದು. ಬಟ್ ಆದರೆ ಅಲ್ಲಿ ಒಂದು 5 ಕಿಲೋಮೀಟ್ರ್ ರೋಡ್ ಫುಲ್ಲು ಕಿತ್ತೋಗ್ಬಿಟ್ಟಿದೆ. ಅದ್ರಲ್ಲಿ ಬರೋಷ್ಟೊತ್ತಿಗೆ ಸುಸ್ತಾಗ್ಬಿಡ್ತೀವಿ. ಅದು ನನ್ನ ಗಾಡೀಲಿ ಅಪ್ಪ ಫುಲ್ ಈ ಥರ ತಾರ್ ರೋಡ್ ಕರುಸಿತ್ತು ಅಂತಂದರೆ ಸಖತ್ತಾಗಿ ಆಟಾಡ್ಬೋದು. ಬಟ್ ಅವಾಗ ಅಷ್ಟೇನು ಸುಸ್ತಾಗಲ್ಲ. ಬಟ್ ಅದು ಫುಲ್ ಆಫ್ ರೋಡ್ ಬಂದುಬಿಡ್ತು ಅಂದ್ರೇ ನಮಗೆ ಕಷ್ಟ ಈ ಬೈಕಲ್ಲಿ. ಬಟ್ ಅಂದ್ರೆ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ಅದು. ಕರುಸಲ್ಲಿ ಆಟ ಆಡಿದ್ದಾಯಿತು. ಬಟ್ ಆದರೆ ಗಾಡಿ, ನನ್ನ ಜಾಕೆಟು, ಡ್ರೆಸ್ಸು ಫುಲ್ ಎಲ್ಲ ಧೂಳು. ನೋಡ್ರಿ ಅಪ್ಪ ಸ್ಟಾರ್ಟ್ ಆಯಿತು ಅನಿಸುತ್ತೆ ಈ ಕಡೆ ಕೇರಳ. ಹಾಂ ಕರೆಕ್ಟ್. ಆ ಬ್ರಿಡ್ಜಿಂದ ಈ ಕಡೆ ಕೇರಳ, ಆ ಕಡೆ ಕರ್ನಾಟಕ. ಆ್ಯಕ್ಚುಲಿ ನಾನು ಬ್ರೇಕ್ಫಾಸ್ಟ್ ಮಾಡಲಿಲ್ಲ, ಸುಮ್ಮನೆ ಹಂಗೆ ಡೈರೆಕ್ಟಾಗಿ ಗಾಡಿ ಹೊಡ್ಕೊಂಡು ಬಂದುಬಿಟ್ಟೆ. ಇಲ್ಲದಾರ ಮುಂದೆ ಹೋಗಿ ಡೈರೆಕ್ಟ್ ಈಗ ಊಟನೇ ಮಾಡಬೇಕಷ್ಟೆ. ಅದು ತಲೆಸೇರಿ ಬಿರಿಯಾನಿ ಅಂತ ಒಂದು ಬರುತ್ತೆ, ಅದೇನೋ ಫೇಮಸ್ ಅಂತೆ. ನೋಡ್ಬೇಕು, ಆದರೆ ಟ್ರೈ ಮಾಡಬೇಕು. ನನಗೇನು ಫುಡ್ಡಿಂದೆಲ್ಲ ಏನು ಅಷ್ಟು ಇಂಟ್ರೆಸ್ಟ್ ಇಲ್ಲ, ಬಟ್ ಸಿಕ್ಕರೆ ಹೋಗೋದಷ್ಟೆ. ಅಂತೂ ಒಂದು ಒಳ್ಳೆ ಊಟ ಆಯ್ತಪ್ಪ. ಈ ರೆಸ್ಟೋರೆಂಟ್ ಹೆಸರು ಘಾಟ್ ವೇ ರೆಸ್ಟೋರೆಂಟ್ ಅಂತ. ಸೊ ಸಖತ್ತಾಗಿತ್ತು ನಾನ್ ವೆಜ್ಜು. ನೀವೇನಾರು ಬಂದರೆ ಇಲ್ಲಿ ಟ್ರೈ ಮಾಡ್ಬೋದು. ಸೂಪರ್ ಹೋಟೆಲ್ ಮತ್ತು ಸೂಪರ್ ಫುಡ್ಡು. ಬೆಳಗ್ಗೆಯಿಂದ ನಾನು ಏನೂ ತಿಂದಿರಲಿಲ್ಲ, ಒಳ್ಳೆ ನಾನ್ ವೆಜ್ ಊಟ ಆಯಿತು. ಆ್ಯಕ್ಚುಲಿ ಇಲ್ಲಿ ಟ್ವಿಸ್ಟ್ ಏನಂದರೆ, ಊಟಕ್ಕೆ ಬಂದಾಗ ಒಬ್ಬರು ಈ ಸರ್ವ್ ಮಾಡ್ತಾರಲ್ಲ ಫುಡ್, ಅವ್ರು ಬಂದರು. ಹಾಗೆ ಎಲ್ಲ ಮಾತಾಡ್ತಾಯಿದ್ವಿ. ಲಾಸ್ಟಿಗೆ ಅವ್ರೇನಂದರು, ನೀವು ಏನೋ ಕಂಟ್ರಿ ಟ್ರಾವೆಲ್ ಮಾಡ್ತಾಯಿದ್ದೀರಾ, ತುಂಬ ಕಂಟ್ರಿ ಈ ಥರ ಟ್ರಾವೆಲ್ ಮಾಡ್ತಾಯಿದ್ದೀರಾ ಅನ್ನೋರು. ಆ ಥರ ಎಲ್ಲ ಇಲ್ಲ, ನಾನು ಈಗಿನ್ನೂ ಸುಮ್ಮನೆ ಚಿಕ್ಕ ಪುಟ್ಟ ಈಗ ಸೌತ್ ಸೈಡ್ ಕೇರಳ ಆ ಥರ ಮಾಡಿದ್ದೀನಿ, ಇನ್ನೂ ನಾರ್ತ್ ಸೈಡೇ ಹೋಗಿಲ್ಲ ಅಂತ ಅಂದೆ. ಹೌದಾ ಅಂತ ಹೇಳಿ ಆಮೇಲೆ ನನ್ನ ಮಗ ಟ್ರಾವೆಲ್ ಮಾಡ್ತೇನೆ ಅಂದರು. ಹೌದಾ ಅಂದೆ. ಆಮೇಲೆ ನೋಡಿದ್ರೆ ಅವ್ರ ಮಗನ ಯುರೋಪಲ್ಲಿ ಓದಿಸ್ತವ್ರೆ. ಅವ್ರ ಮಗ ಅಲ್ಲಿ ಯುರೋಪಲ್ಲಿ ಟ್ರಿಪ್ ಹೊಡಿತಾ ಇದ್ದಾರೆ. ಈಗ ಆಲ್ಮೋಸ್ಟ್ ಒಂದು 50 ಕಂಟ್ರಿ ಹೋಗಿ ಬಂದಿದ್ದಾರಂತೆ. ಅವ್ರು ಅದೇ ಹೇಳಿದ್ರು, ನನ್ನ ಮಗಂದು ಯೂಟ್ಯೂಬ್ ಇದೆ ನೋಡು ಅಂತ. ಯೂಟ್ಯೂಬ್ ನೋಡಿದೆ, ನಿಯರ್ಲಿ ಒಂದು 20K ಏನೋ ಸಬ್ಸ್ಕ್ರೈಬರ್ ಇತ್ತು. ಅಯ್ಯೋ ಎಲ್ಲಿ ಏನಿರುತ್ತೆ ಅಂತಲೇ ಹೇಳೋಕ್ಕಾಗಲ್ಲ. ಸೊ ಇನ್ನೂ 32 ಕಿಲೋಮೀಟ್ರ್ ಇದೆ ಆ ಬೀಚ್ಗೆ. 49 ನಿಮಿಷ ತೋರಿಸ್ತಾ ಇದ್ದಾರೆ ಗೂಗಲ್ ಮಾತಾ. ನೋಡೋಣ ಎಷ್ಟೊತ್ತಿಗೆ ಹೋಗ್ತೀವಿ ಅಂತ. ಮೇ ಬಿ ನಾನು ಪ್ಲ್ಯಾನ್ ಮಾಡಿದ್ದು ಒಂದು 4 ಗಂಟೆಗೆ ಅಲ್ಲಿ ಇರ್ತೀನಿ ಅಂತ. ನನಗೆ ಅನಿಸಿದೊಂದು 3:30 ಅಲ್ಲಿ ಇರ್ಬೋದು ಅನಿಸುತ್ತೆ. ಪರವಾಗಿಲ್ಲ, ಸ್ವಲ್ಪ ಟೈಮ್ ಕೀಪ್ ಅಪ್ ಮಾಡಿದ್ದೀನಿ. ಬಟ್ ಈ ಕಡೆ ಸೈಡೆಲ್ಲ ಸ್ವಲ್ಪ ಟೈಮು ನಾವು ಜಾಸ್ತಿ ಸ್ಟ್ರೆಚ್ ಮಾಡಿದ್ರೇ ಒಳ್ಳೇದು. ಅಂದರೆ ಜಾಸ್ತಿ ಕಿಲೋಮೀಟ್ರು ಸ್ಟ್ರೆಚ್ ಮಾಡಿ ಹೊಡೆದ್ರೇ ಒಳ್ಳೇದು. ಯಾಕೆಂದರೆ ಟೈಮ್ ತಿಂದ್ಬಿಡುತ್ತೆ. ಅಲ್ಲಿ ಇದರಲ್ಲಿ ನೋಡಿದ್ವಲ್ಲ ಘಾಟ್ ಸೆಕ್ಷನಲ್ಲಿ, ಬರೀ ಘಾಟ್ ಸೆಕ್ಷನ್ ರೋಡ್ ಇರೋಂಗೆ ಆಗಿದ್ರೆ ಚೆನ್ನಾಗಿರೋದು. ಬಟ್ ಆದರೆ ಫುಲ್ ರೋಡ್ ಕಿತ್ತೋಗಿರೋ ರೋಡಲ್ಲಿ ಒಂದು 5 ಕಿಲೋಮೀಟ್ರು ಅಂತಂದರೆ ಅಲ್ಲೇ ಹೆವಿ ಟೈಮ್ ತಿಂದೋಯ್ತು. ಅಂತೂ ಬಂತಪ್ಪ, ತುಂಬ ದಿನಗಳ ನಂತರ ಬೀಚ್ ನೋಡ್ತಾ ಇದ್ದೀನಿ. ಸಮುದ್ರ ಏನು ಒಳಗೆ ಹೋಗೋದಾ? ಅಲ್ಲಿದ್ದಾನಲ್ಲ ಶಿಷ್ಯ. ವಾವ್, ಏನು ಸಗಲ ಕಾಣಿಸ್ತಾ ಇದೆ ಬೀಚು. ರೈಟಿಗೆ ಹೋಗ್ಬಿಡೋಣ. ಹೋಗ್ಲಿ ಬಿಡು, ಕಾರ್ನವ್ರು ಆದಮೇಲೆ ಹೋಗೋಣ. ಅವರೇ ಕರೆದ್ಬಿಟ್ರು. ಚೇಂಜ್ ಇರ್ಕಾ 50. ಇವನು ಯಾರೋ ಶಿಷ್ಯ ಸರಿ ಸ್ಪೀಡ್ ಹೊಡಿತಾವನೆ. ಅಯ್ಯೋ, ಅವನ ಅಜ್ಜಿ ಫುಲ್ಲು ಖಾಲಿ ಹೆಂಗಾರ ಹೊಡಿಬೋದು ಗಾಡಿ. ಸಬಾಷ್. ಎಲ್ಲಾರ ಒಂದು ನೆರಳಿರೋ ಕಡೆ ಹಾಕಬೇಕಲ್ಲ ಗಾಡಿನ. ಅವನ ಅಜ್ಜಿ ಬಂದಾಗಿಂದ ಬಿಸಿಲು ಸಾಕಾಗೋಯ್ತು. ಈವ್ನಿಂಗ್ ಇದ್ದಿದ್ರೆ ಸಖತ್ತಾಗಿರೋದು. ಸಂಜೆ ಬಿಸಿಲು ಇದ್ದಿದ್ರೆ ಸುಮ್ಮನೆ ಹಂಗೆ ಹೋಗೋಣ ಒಂದು ರೌಂಡ್. ಆ್ಯಕ್ಚುಲಿ ಅದು ಅಲ್ಲಿ ತನಕನೂ ತೊಗೊಂಡೋಗ್ಬೋದು ಅಂತೆ. ಅಲ್ಲೇ ಬರ್ತಾ ಇದೆಯಲ್ಲ, ಅಲ್ಲಿ ತನಕನೂ ತೊಗೊಂಡೋಗ್ಬೋದು, ಏನಾಗಲ್ಲ ಅಂತಾರೆ. ಅಲ್ಲಿ ನೋಡ್ರಿ ಅವಯ್ಯ ಹೆಂಗೆ ಹೋಗ್ತದಾನ ಅಷ್ಟೇ. ಅಬ್ಬಾ
ಸಕ್ಕತ್ತಾಗಿದೆ ಮಾತ್ರ ವ್ಯೂ. ರೈಡಿಂಗ್ ಬೀಚಲ್ಲಿ ನಮ್ಮ ಗಾಡಿ ಓಡಿಸಿದ್ದಾಯಿತು. ಈಗ ಸಮಾಧಾನ ಆಯಿತು. ಗಾಡಿ ಫುಲ್ಲು ಊಷ್ಟಾಗ್ಬಿಟ್ಟಿದೆ. ಓಹೋ ಇಲ್ಲೆಲ್ಲ ಹೋಗ್ಬಿಟ್ಟಿದೆ. ಸಬಾಷ್, ಇದೇ ಎದುರಿದ್ದು ನಾನು. ಓಕೆ ಹೋಗಲಿ, ಏನಾಗಲ್ಲ. ಇಲ್ಲೂ ಅಷ್ಟೇ, ಇಲ್ಲೂ ಕಂಪ್ಲೀಟಾಗಿ ಹೋಗಿದೆ, ಫುಲ್ ಇದಾಗಿದೆ. ಡಿಸ್ಕಿಗೆ ಹೋಗಿಲ್ಲ, ಇಲ್ಲೆಲ್ಲ ಫುಲ್ ಡಿಸೈನ್ ಆಗಿದೆ. ಓಕೆ, ಚೆನ್ನಾಗಿತ್ತು. ಎಷ್ಟೋ ಒಂಥರ ವೆರೈಟಿ ಶಾರ್ಟ್ಸ್ ಎಲ್ಲ ತೆಗ್ದಿದ್ದೀನಿ. ಅದು ಹಾಕಿದ್ಮೇಲೆ ಗೊತ್ತಾಗೋದು ಹೆಂಗೆ ಬರುತ್ತೆ ಅಂತ. ಕಮೆಂಟ್ ಹಾಕ್ರಿ ಚೆನ್ನಾಗಿದ್ರೆ. ಓಕೆ, ಈಗ ನಮ್ಮ ಸ್ಟೇಗೆ ಹೊರಡೋ ಟೈಮ್ ಆಯಿತು. ಸೊ ನಾನು ಹೊರಡ್ತೀನಿ ಈಗ ಸ್ಟೇಗೆ. ಸಾಕಾಯ್ತಪ್ಪ. ಹತ್ತತ್ರ ಒಂದೂವರೆ ಗಂಟೆ ಇಲ್ಲೇ ಇದ್ದೆ. ಒಂದು 50 ಸಲ ಆ ಕಡೆ ಈ ಕಡೆ ಫುಲ್ಲು ಒಂದು 5 ಕಿಲೋಮೀಟರ್ ಸ್ಟ್ರೆಚ್ಚು. ಹಂಗೆ ಅಲ್ಲಿ ತನಕನೂ ಇದೆ ಫುಲ್ಲು. ಮತ್ತು ಈ ಕಡೆನೂ ಅಷ್ಟು ಅಲ್ಲಿ ತನಕನೂ ಇದೆ. ಚೆನ್ನಾಗಿದೆ ಒಂಥರ. ಇದು ಫ್ಯಾಮಿಲಿನೂ ಬರ್ಬೋದು ಆರಾಮಾಗಿ. ಇಲ್ಲಿನ ನಮ್ಮ ಸ್ಟೇಗೆ 15 ಕಿಲೋಮೀಟ್ರ್ ಇದೆ. 36 ನಿಮಿಷ ತೋರಿಸ್ತಿದೆ ಗೂಗಲ್ ಮಾತಾಜಿ. ಬಟ್ ಒಳ್ಳೊಳ್ಳೆ ಫೋಟೋಸ್ ಬಂತು, ಒಳ್ಳೊಳ್ಳೆ ವೀಡಿಯೋಸ್ ಬಂತು. ಫುಲ್ ಸ್ಯಾಟಿಸ್ಫೈಡ್.